ಇನ್ನು ನಾವು ಸ್ವಂತದವರು, ನಮಗೆ ಒಳ್ಳೇದು ಮಾಡದೇ ಇರ್ತಾಳ. ಒಳ್ಳೇದಾಗ್ಲಿ ಅಂತ ಆಸೆ ಪಡ್ತೀನಿ ಅಣ್ಣ, ಆದ್ರೆ ಈ ಮನೇನ ನಿಮ್ಮ ಹೆಸರಿಗೆ ಬರೆಯೋಕ್ಕಾಗಲ್ಲ. ಅಲ್ಲ ಸೀತಾ, ನಾವೇನ್ ಹೊರಗ್ನವ್ರ? ನಮಗೆ ನೀನು ಇಷ್ಟೊಂದು ಇದ್ರು ಅಣ್ಣ ಆಸ್ಕೆನೆ ಆದ್ರು ಥರ ಯಾವತ್ತೂ ನಡ್ಕೊಂಡಿಲ್ಲ. ಅದನ್ನ ನಾನು ಮರ್ತು ಹೋಯ್ತಾ. ಈಗ ನಾವು ದೂರ ಇದ್ದೀವಿ, ಚೆನ್ನಾಗಿದ್ದೀವಿ. ಈ ಸಂಬಂಧ ಹೀಗೆ ಇರ್ಲಿ ಅತ್ತಿಗೆ. ಸಿಹಿ ಹುಟ್ಟಬೇಕಿದ್ರೆ ನೀವು ನನ್ನನ್ನ ಸಿಹಿನ ನಡ್ಸ್ಕೊಂಡಿದ್ ರೀತಿ ಅದನ್ನು ನಾನು ಮರ್ತಿಲ್ಲ. ನೀವು ನನ್ನ ದೂರ ತಳ್ಳಿದ್ರಲ್ಲ, ಆಗ ನನ್ನ ಪಾಲಿಗೆ ಅಂತ ನನಗಿದ್ದಿದ್ದು ಈ ಮನೆ ಮತ್ತೆ ಸಿಹಿ ಮಾತ್ರ. ಅಲ್ಲ, ನನಗೆ ಯಾವತ್ತೂ ಮರೆಯೋಕ್ಕಾಗಲ್ಲ, ಅದನ್ನ ಬದಲಾಯಿಸೋಕ್ಕೂ ಆಗಲ್ಲ. ಅದಕ್ಕೆ ಈ ಮನೇಲಿ ನನಗೆ ತುಂಬ ನೆನಪುಗಳಿದೆ. ಅದಕ್ಕೆಲ್ಲ ಹೊಸ ಬಣ್ಣ ಬಳಿದು ನಿಮ್ಮ ಕೈಗೂ ಒಪ್ಸೋಕ್ಕಾಗಲ್ಲ. ಈ ಮನೆ ಖಾಲಿ ಇದ್ರೂ ಪರವಾಗಿಲ್ಲ, ಖಾಲಿ ಮನೆಗೆ ನಾನು ಬಾಡಿಗೆ ಕಟ್ಕೊಂಡಿರ್ತೀನಿ. ಸಾರಿ ಅದಕ್ಕೆ. ಬನ್ನಿ ತಿಂಡಿ ತಿನ್ನಿ. ತಿಂಡಿ ತಿಂತ ಕೂರಕ್ಕೆ ನಮಗೆ ಟೈಮ್ ಇಲ್ಲ, ನಾವು ಹೊರಡ್ತೀವಿ. ಬಾರೆ. ಅಯ್ಯ, ಮಾಡಿರೋ ತಿಂಡಿ ವೇಸ್ಟ್ ಆಗುತ್ತೆ, ದಬ್ಬಕ್ಕಾದ್ರೆ ಹಾಕೊಂಡ್ಬರ್ತೀನಿ ಇರು. ಸ್ವಂತ ಮನೆ ಅನ್ನೋದು ನಾವು ಕಾಣಿಸೋದೇ ಇಲ್ಲ ಅನ್ಸುತ್ತೆ. ಬಾಡಿಗೆ ಮನೆನೇ ಚಿತ್ರಾನ್ನತ್ತ. ಏನು ಕರ್ಮನೋ ಏನೋ ನಮ್ದು. ಹಲೋ ರಾಮ್, ಒಂದೆರಡು ನಿಮಿಷ ಫ್ರೀ ಇದ್ದೀರಾ? ಫ್ರೀ ಇಲ್ಲದೆ ಇದ್ದರೆ ಫ್ರೀ ಮಾಡ್ಕೊಂಡಾದರೂ ನಾನು ಹೇಳೋ ಮಾತು ನೀವು ಕೇಳಿಸ್ಕೊಳ್ಳೇಬೇಕು ರಾಮ್. ಯಾಕೆಂದರೆ ಇದು ತುಂಬ ಇಂಪಾರ್ಟೆಂಟು. ಅಫ್ಕೋರ್ಸ್ ಅಂಕಲ್, ಅದೇನಂತ ಹೇಳಿ. ನಾನು ಮೊನ್ನೆ ನಿಮ್ಮನ್ನು ಮೀಟ್ ಮಾಡಿದಾಗ ಈ ವಿಷಯ ಹೇಳಿದ್ನೋ ಅಥವಾ ಮರ್ತಿದ್ದೀನೋ ನನಗೆ ಸರಿಯಾಗಿ ನೆನಪಾಗ್ತಿಲ್ಲ. ಅದಕ್ಕೆ ಈಗ ಫೋನ್ ಮಾಡಿದೆ. ಮೊನ್ನೆ ನಾವು ವಿಲ್ ವಿಚಾರ ಡಿಸ್ಕಸ್ ಮಾಡಿದ್ವಲ್ಲ, ಅದನ್ನು ಯಾರ ಹತ್ರನೂ ಮಾತಾಡಕ್ಕೆ ಹೋಗಬೇಡಿ. ಯಾರ ಹತ್ರನೂ ಅಂದರೆ ಯಾರ ಹತ್ರನೂ ಕೂಡ ಅದನ್ನು ಡಿಸ್ಕಸ್ ಮಾಡಬೇಡಿ. ಅವರು ನಿಮ್ಗೆ ಎಷ್ಟೇ ಹತ್ರದವರಾದರೂ ಸರಿ. ಅಫ್ಕೋರ್ಸ್ ಮುಂದೆ ನಿಮ್ಮ ಹೆಂಡತಿಗೆ ನೀವು ಈ ವಿಲ್ ವಿಚಾರ ಹೇಳಲೇಬೇಕಾಗುತ್ತೆ. ಯಾಕೆಂದರೆ ನಿಮ್ಮ ತಾಯಿ ವಿಲ್ ಪ್ರಕಾರ ನಿಮ್ಮ ಆಸ್ತಿನಲ್ಲಿ ನಿಮ್ಮಷ್ಟೇ ಹಕ್ಕು ನಿಮ್ಮ ಹೆಂಡತಿಗೂ ಸಹ ಇರುತ್ತೆ. ಆದರೆ ನೀವು ಮತ್ತು ನಿಮ್ಮ ಹೆಂಡತಿ ಹೊರತಾಗಿ ಬೇರೆ ಯಾರಿಗೂ ಈ ವಿಚಾರ ತಿಳಿಬಾರ್ದು. ಯಾಕೆ ಅಂಕಲ್? ಇದು ನಿಮ್ಮ ತಾಯಿ ಆಸನೆ ಅಂದ್ಕೊಳ್ಳಿ ರಾಮ್. ತಾಯಿ ಆದವಳು ಮಕ್ಕಳ ಒಳಿತು ಕೆಡುಕು ಎಲ್ಲದ್ರ ಬಗ್ಗೆ ಯೋಚನೆ ಮಾಡಿ ಒಂದು ನಿರ್ಧಾರ ತಗೊಳ್ತಾಳೆ ಅಂತ ಹೇಳಿ ನೀವು ನಂಬ್ತಿರಲ್ವಾ? ಹಾಗಾಗಿ ಈ ನಿಮ್ಮ ತಾಯಿ ಆಸೆ ಪ್ರಕಾರ ಈ ವಿಚಾರ ನಿಮಗೆ ಮಾತ್ರ ಸೀಮಿತವಾಗಿರಲಿ. ಯಾಕೆ? ಹೋಪ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ರಾಮ್. ಓಕೆ, ಥ್ಯಾಂಕ್ಸ್, ಬಾಯ್. ಏನಂತಪ್ಪು? ಅಬ್ಬಾ, ಅದು ಚಿಕ್ಕಿ, ನನ್ನ ಮದುವೆ ಫಿಕ್ಸ್ ಆಗಿದೆಯಲ್ವಾ, ತಾತ ಅದನ್ನ ಲಾಯರ್ ಅಂಕಲ್ಗೆ ಹೇಳಿದ್ದಾರೆ. ಕಂಗ್ರ್ಯಾಚುಲೇಟ್ ಮಾಡೋದಕ್ಕೆ ಫೋನ್ ಮಾಡಿದ್ದಾರೆ ಅಷ್ಟೆ. ಸರಿ ಚಿಕ್ಕಿ, ನಾನೇನು ಹೊಡ್ತೇನೆ. ಬಾಯ್. ಐ ಆಮ್ ಸಾರಿ ಚಿಕ್ಕಿ, ನಿಮ್ಮಿಂದ ಯಾವುದೇ ವಿಷಯನ ಮುಚ್ಚಿಡೋದಕ್ಕೆ ನಂಗೆ ಇಷ್ಟ ಇಲ್ಲ. ಅಟ್ ದ ಸೇಮ್ ಟೈಮ್ ಲಾಯರ್ ಅಂಕಲ್ ಹೀಗೆ ಹೇಳ್ತಿದ್ದಾರೆ ಅಂದರೆ ಅದು ಈ ಮನೆ ಒಳ್ಳೆಯದಕ್ಕೆ ಆಗಿರುತ್ತೆ. ಪ್ಲೀಸ್ ಫರ್ಗಿವ್ ಮೀ ಚಿಕ್ಕಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮತ್ತು ಸೀತಾ ಮದುವೆ ಫಿಕ್ಸ್ ಆಗ್ತಿದೆ ಅಂತ ಕೇಳಿ ತುಂಬ ಖುಷಿ ಆಯಿತು ಸರ್. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯರ್ ಸರ್ಪ್ರೈಸ್. ಬರೀ ಇಷ್ಟ ಇಲ್ಲಪ್ಪ,
ಎಂಗೇಜ್ಮೆಂಟ್ ಇವೆಂಟು ವೆಡ್ಡಿಂಗ್ ಡೇ ಎಲ್ಲ ಇದೆ, ಎಲ್ಲರೂ ಬರಬೇಕು, ಮಿಸ್ ಮಾಡಬಾರ್ದು. ಶೋರ್ ಸರ್, ನಾವೆಲ್ಲರೂ ಅದಕ್ಕೋಸ್ಕರನೇ ಕಾಯ್ತಾ ಇದ್ದೀವಿ. ನಿಮ್ಮಿಬ್ಬರ ಜೋಡಿ ಮೇಟ್ ಫಾರ್ ಈಚ್ ಅದರ್. ಹೌದು, ನೀವಿಬ್ರು ಮೊದಲೇ ಮದುವೆ ಆಗ್ಬೇಕಿತ್ತು ಅಂತ ಡಿಸೈಡ್ ಆಗಿತ್ತು ಅನ್ಸುತ್ತೆ. ಅದಕ್ಕೆ ನೀವು ನಾರ್ಮಲ್ ಎಂಪ್ಲಾಯ್ ಆಗಿ ನಮ್ಮೆಲ್ಲರ ಜೊತೆ ಕೂತು ಕೆಲಸ ಮಾಡೋಗಾಯ್ತು. ಅದರಲ್ಲೂ ಸೀತಾ ಜೊತೆನೆ ಕೂತು ಕೆಲಸ ಮಾಡೋಗಾಯ್ತು. ದಿನ ಸೀತಾ ಜೊತೆ ಲಂಚ್ ಕೂಡ ಶೇರ್ ಮಾಡೋಗಾಯ್ತು. ಅದರಿಂದ ನೀವಿಬ್ರು ಬೆಸ್ಟ್ ಫ್ರೆಂಡ್ ಆದ್ರಿ. ಹೌದು ಸರ್, ಸೀತಾ ಇಸ್ ದ ಬೆಸ್ಟ್. ಯಾಕಂದರೆ ನೀವು ನಾರ್ಮಲ್ ಎಂಪ್ಲಾಯ್ ಆಗಿದ್ದಾಗ ಅವ್ರು ನಿಮ್ಮ ಜೊತೆ ಹೇಗಿದ್ರೋ ಇವತ್ತಿಗೂ ಹಾಗೇ ಇದ್ದಾರೆ. ನಿಮ್ಮಿಬ್ಬರದು ತುಂಬ ಅಪರೂಪದ ಜೋಡಿ. ಥ್ಯಾಂಕ್ ಯು ಪವರ್. ನೀವಿಬ್ರು ಮದುವೆ ಆಗ್ತಿರೋದನ್ನ ನೀವು ಸೆಲೆಬ್ರೇಟ್ ಮಾಡ್ತಿರೋ ಇಲ್ವೋ ಗೊತ್ತಿಲ್ಲ, ಅದೇ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಒನ್ಸ್ ಅಗೇನ್ ಕಂಗ್ರಾಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಂಗೆ ನಿಜವಾಗ್ಲೂ ಮಾತೇ ಬರ್ತಿಲ್ಲ. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅಂತ ಹೇಳ್ತಾರೆ. ಅದ್ರ ಜೊತೆ ನಿಮ್ಮ ವಿಶಸ್ಸು ಸೇರಿದ್ರೆ ಇನ್ನೂ ಸ್ಪೆಷಲ್ ಅನ್ಸುತ್ತೆ. ಥ್ಯಾಂಕ್ ಯು ಗೈಸ್. ಆನೆಸ್ಟ್ಲಿ ಸ್ಪೀಕಿಂಗ್, ಯು ಗೈಸ್ ಜಸ್ಟ್ ಮೇಡ್ ಆರ್ ಡೇ ಸೋ ಸ್ಪೆಷಲ್. ಅಶೋಕ್ ಮತ್ತೆ ಪ್ರಿಯ ಇಲ್ಲಿ? ಸರ್, ಅಶೋಕ್ ಸರ್ಗೆ ಜ್ವರ ಅಂತ, ಅದಕ್ಕೆ ಪ್ರಿಯ ಬಂದಿಲ್ಲ. ವಾಟ್? ಅಶೋಕಂಗೆ ಹುಷಾರಿಲ್ವಾ? ಹೌದು ಸರ್, ಅದಕ್ಕೆ ಪ್ರಿಯಾ ಅವರು ಲ್ಯಾಪ್ಟಾಪ್ ಮತ್ತು ಫೈಲ್ಸ್ನೆಲ್ಲ ಮನೆಗೆ ತರಿಸ್ಕೊಂಡ್ರು. ಓಕೆ. ಎನಿವೇಸ್, ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್.